ನಮಸ್ಕಾರ ಎಲ್ಲರಿಗೂ. ಇದು ನಂದು ನೆಕ್ಸ್ಟ್ ವಿಡಿಯೋಕ್ಕೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಓಕೆ, ನೆಕ್ಸ್ಟ್ ಏನಾಗ್ತದೆ, ಇಷ್ಟೆಲ್ಲ ಆದ ಕೂಡ ಸತ್ಯವತಿ ಏನು ಹೇಳ್ತಾಳೆ, ನೀನು ವಿಚಿತ್ರ ವೀರ್ಯ ಅಂದು ಮದ್ವೆ ಮಾಡಿಬಿಡು. ಸೊ ಅವ ಅಟ್ಲೀಸ್ಟ್ ಒಂದು ಹಂತಕ್ಕೆ ಕರೆ ಬರ್ತಾನೆ, ರಾಜ್ಯ ಸಂಭಾಳಿಸೋದು ಅವ್ನಿಗೆ ಮೋಸ್ಟ್ಲಿ ಎಲ್ಲ ನಾಲೆಜ್ ಬರ್ಬೋದು, ಅದು ಆ ವೇದಾಗ ಅವ್ನು ಹೋಗ್ಬೋದು ಅಂಥೇಳಿ ಆಕಿ ಅವಂಗೆ ಆರ್ಡ್ರ್ ಕೊಡ್ತಾಳೆ. ಏನು ಕೊಡ್ತಾಳೆ ಆರ್ಡ್ರ್ ಅಂತಂದ್ರೆ, ಕಾಶಿ ನರೇಶ್ ಅಂಥೇಳಿ ಒಬ್ಬ ರಾಜ ಇರ್ತಾನೆ, ಕಾಶಿ ರಾಜ ಅಂತ ಇರ್ತಾನೆ. ಅವಂಗೆ 3 ಮಂದಿ ಮಕ್ಕಳು ಇರ್ತಾರೆ, ಅಂಬಿಕಾ ಅಂಬಾಲಿಕಾ ಅಂಥೇಳಿ. ಓಕೆ, ಸೊ ಇವ್ರು 3 ಮಂದಿಯಾಗ ಅಂಬಾ ಏನಿರ್ತಾಳ ದೊಡ್ಡಾಕಿ, ಆಕಿ ಆಲ್ರೆಡಿ ಒಬ್ಬನ ಜೊತೆ ಪ್ರೀತಿಸ್ತಾಳೆ. ಅಂದ್ರೆ ಒಬ್ಬನ ಜೊತೆ ಮದುವೆ ಆಗ್ಬೇಕಂಥೇಳಿ 100% ಆಕಿ ಫಿಕ್ಸ್ ಇಟ್ಕೊಂಡಿರ್ತಾಳೆ. ಅಂದ್ರೆ ಅವ್ರದ್ದು ಸ್ವಯಂವರ ಹೆಂಗೆ ಇರ್ತದಂತಂದ್ರೆ, ಹೋಗಿ ಯಾರಿಗೆ ಚಂದ ಕಾಣ್ತಾರಲ್ಲ ಅವ್ರ ಮಕ್ಳು ಹೋಗಿ ಮಾಲೆ ಹಾಕಿಬಿಟ್ರೆ ಅವ್ರದ್ದು ಮದುವೆ ಆಗೋದು. ಓಕೆ, ಸೊ ಇದು ತಲೆಯಾಗಿ ಇಟ್ಕೊಂಡು ಆಕಿ ಏನು ಮಾಡಿರ್ತಾಳೆ, ಅವನ್ನ ಅಲ್ಲೇ ಇನ್ವೈಟ್ ಮಾಡಿರ್ತಾಳೆ. ಸೊ ಯಾವಾಗ ಸ್ವಯಂವರ ಸ್ಟಾರ್ಟ್ ಆಗ್ತದಲ್ಲ, ಡೈರೆಕ್ಟ್ ಹೋಗಿ ಸಿಂಪಲ್ ಮಾಲೆ ಹಾಕಿಬಿಡೋದು. ಇಷ್ಟು 100% ಆಕಿ ತಲೆಯಾಗಿ ಇಟ್ಕೊಂಡು ಕೂತಿರ್ತಾಳೆ. ಆದ್ರೆ ಸತ್ಯವತಿ ಏನು ಮಾಡ್ತಾಳೆ, ನೀನು ಅಂದ್ರೆ ಭೀಷ್ಮಗ, ನೀನು ಹಸ್ತಿನಾಪುರದ ಪ್ರತಿನಿಧಿಯಾಗಿ, ಅಂದ್ರೆ ಅವ್ನು ವಿಚಿತ್ರವೀರ ಏನು ರಾಜ ಇರ್ತಾನಲ್ಲ, ಅವನ ಬದಲಿ ನೀ ಹೋಗಿ ಅಲ್ಲೇ ಅವ್ರ 3 ಮಂದಿನ ಗೆದ್ಕೊಂಡು ಬಾ ಅಂತ ಕರಿತಾಳೆ. ಅದು ಆ್ಯಕ್ಚುಲಿ ತಪ್ಪು, ಭೀಷ್ಮಗೆ ಗೊತ್ತದ. ಭೀಷ್ಮ ಒಲ್ಲೆನ್ಲಿಕ್ಕೆ ಟ್ರೈ ಮಾಡ್ತಾನೆ, ಆದರೆ ಸತ್ಯವತಿ ರಾಜಮಾತಾ ಇರ್ತಾಳೆ. ಅವ ಹೋಗಬೇಕಾಗ್ತದೆ. ಅವಾಗ ಹೋಗಿ ಹಿಂಗೆಲ್ಲ ಹೇಳ್ತಾನೆ ಅವ್ರಿಗೆ, ಅಂದ್ರೆ ಕಾಶಿ ರಾಜಾಗೆ ಹೇಳ್ತಾನೆ. ಅವಾಗ ಏನಾಗ್ತದೆ, ಈಕಿ ಯಾರ ಜೊತೆ ಮದುವೆ ಆಗ್ಬೇಕಂತ ನಿಂತಿರ್ತಾಳ ಅಂಬಾ, ಅವನ ಹೆಸರೇನು ಶಲ್ವ ಮಹಾರಾಜ ಏನು ಮಾಡ್ತಾನೆ, ಭೀಷ್ಮಗ ಅಪೋಸ್ ಮಾಡ್ತಾನೆ. ಇಲ್ಲ, ನಾ ಹಂಗೆ ಮಾಡೋದಿಲ್ಲ, ನನ್ನ ಜೊತೆ ಯುದ್ಧ ಮಾಡಂಥೇಳಿ. ಅವಾಗ ಭೀಷ್ಮಪ್ಪ ಅವ ಏನು ಮಾಡ್ತಾನೆ ಗೊತ್ತೇನು, ಜಸ್ಟ್ ಒಂದು ಇದು ಇರ್ತದಲ್ಲ ಬಿಲ್, ಅದ್ರದ್ದು ಜಸ್ಟ್ ಹಿಂಗೆ ಜಗ್ಗಿ ಬಿಡ್ತಾನೆ. ಅದ್ರದ್ದು ಧ್ವನಿ, ಅದ್ರ ಟಂಕಾರಿಗೆ ಅವ ಹಿಂಗೆ ಹೋಗಿ ಹಾರಿ ಬಿದ್ದು ಬಿಡ್ತಾನೆ. ಸಾಯಿಸೋದಿಲ್ಲ, ಬಟ್ ಹಾರಿ ಬಿದ್ದು ಮೂರ್ಛೆ ತಪ್ಪಿಬಿಡ್ತಾನೆ ಅವ. ಇಷ್ಟೆಲ್ಲ ಆದಮೇಲೆ ಭೀಷ್ಮ ಅವಾಗ ಏನಾಗ್ತದೆ, ಆ್ಯಕ್ಚುಲಿ ಭೀಷ್ಮ ಇಷ್ಟೊತ್ತನ ತಪ್ಪಿದ್ದ, ಯಾಕಂದ್ರೆ ಹಂಗೆ ಎತ್ಕೊಂಡು ಹೋಗಬಾರ್ದು. ಆಮೇಲೆ ಏನಾಗ್ತದೆ, ಅಕ್ಕಿ ಆಲ್ರೆಡಿ ಅವಂಗೆ ಪ್ರೀತಿ ಮಾಡ್ತಿರ್ತಾಳಂತ ಗೊತ್ತಾದ್ಮೇಲೆ, ವಿಚ್ ಈಸ್ ರಾಂಗ್. ಯಾಕಂದ್ರೆ ಸ್ವಯಂವರ ಅಂತ ಬಂದಾಗ ಎಲ್ಲ ರಾಜಾಗೂ ಈಕ್ವಲಿ ನಾವು ನೋಡಿ ಹಿಂಗೆ ಹಾಕ್ಬೇಕು ಅನ್ನೋದು ಒಂದು ರೂಲ್ ಇರ್ತದೆ ಅವಾಗ. ಸೊ ಅವಾಗ ಭೀಷ್ಮ ಏನು ಮಾಡ್ತಾನೆ, ಆಲ್ರೆಡಿ ನಿನ್ನ ಮಗಳು ಹಿಂಗೆ ಮಾಡಲಿ ಅತ್ತಾಳಂದಮೇಲೆ ನೀ ಎಲ್ಲ ರಾಜಾಗೂ ತಪ್ಪು ಮಾಡಲಿ ಅಂಥೇಳಿ ತನ್ನ ಫೇವರ್ನಾಗ ಎಲ್ಲ ಡಿಸಿಷನ್ ಮಾಡಿಕೊಂಡು ಎಲ್ಲ ರಾಜರನ್ನು ಅವನ್ನ ಅಪೋಸ್ ಮಾಡಿ ಅವ್ರನ್ನ ಕಳಿಸ್ಬಿಡ್ತಾನೆ. ಸೊ ಈಗ ಕಾಶಿ ನರೇಶಿಗೆ ಏನೋ ಆಪ್ಷನ್ ಉಳಿಯೋದಿಲ್ಲ. ಅವ್ರು ಆಬ್ವಿಯಸ್ಲಿ ಅವ್ರ ಮಕ್ಕಳನ್ನ ಇವಂಗೆ ಮದುವೆ ಮಾಡಿಸ್ಲಿಕ್ಕೆ ಹ್ಞೂ ಅಂತಾರೆ ವಿಚಿತ್ರ ವೀರ್ಯಾಗ. ಅವಾಗ ಭೀಷ್ಮ ಏನಂತಾನೆ, ನೀ ಎಲ್ಲರ ಮಕ್ಕಳಿಗೂ ಕೇಳ್ಕೊ ಇನ್ನೊಮ್ಮೆ, ಯಾಕಂದ್ರೆ ನಾ ಮತ್ತೆ ಅವರಿಗೆ ದುಃಖದ ಕಾರಣ ಆಗೋದಿಲ್ಲ ಕರ್ಕೊಂಡೋಗಿ. ಸೊ ನೀವು ಒಂದು ಸತ ಮಾತಾಡಿ ಕೇಳ್ಕೊ ಅಂದಾಗ ಅವರಿಬ್ಬರು ಅಂಬಿಕಾ ಮತ್ತು ಅಂಬಾಲಿಕಾ ಏನಂತಾರೆ, ಇಲ್ಲ ನಾ ಹಂಗೇನು ತಲೆಯಾಗಿದ್ದಿದ್ದಿಲ್ಲ, ನಾವು ರೆಡಿ ಇದ್ದೇವೆ ಅಂಥೇಳಿ ಭೀಷ್ಮನ ಜೊತೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ, ಅಂದ್ರೆ ವಿಚಿತ್ರ ವೀರ್ಯನ ಮದುವೆ ಆಗ್ಲಿಕ್ಕೆ. ಅವಾಗ ಭೀಷ್ಮ ಏನಂತಾನ, ಅಂಬಾಗ ಯಾರು ಆಕಿ ಕೊನೆಯದಕ್ಕೆ ಇರ್ತಾಳ ಆಕಿಗೆ ಏನು ಹೇಳ್ತಾನವ, ನೀನು ಆರಾಮಾಗಿ ಶಲ್ವ ಜೊತೆ ಮದುವೆ ಆಗೇ ಇರು, ನಾ ಏನು ನಿನ್ನ ಕರ್ಕೊಂಡು ಹೋಗೋದಿಲ್ಲ, ಸ್ವಯಂವರದಿಂದ ಮುಕ್ತಿ ಮಾಡ್ತೀನಿ ನಿನಗೆ, ಅಂದ್ರೆ ಸ್ವಯಂವರ ಬಂಧನದಿಂದ ನೀನು ಮುಕ್ತಿ ಮಾಡ್ತೀನಿ, ನೀ ಹೋಗಿ ಆರಾಮಿರಂಥೇಳಿ ಅಕ್ಕಿಗೂ ಚಲೋ ಮಾಡಿ ಹೋಗ್ತಾನವ. ಹೋಗಿ ಅವರಿಬ್ಬರನ್ನೂ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಲಿಕ್ಕೆ, ಅಂದರೆ ಇನ್ನೇನು ಸ್ಟಾರ್ಟ್ ಮಾಡಿದಿರ್ತಾರ. ಅವಾಗ ಅಂಬಾ ಅಲ್ಲಿ ಬರ್ತಾಳೆ. ಅಂಬಾ ಅಲ್ಲಿ ಬಂದು ಏನಂತಾಳ, ನೀ ಶಲ್ವ ಮಹಾರಾಜಿಗೆ ಸೋಲಿಸಿ ಅಲ್ಲ, ಈಗ ಶಲ್ವ ಮಹಾರಾಜ ನನ್ನ ಮದುವೆ ಆಗ್ಲಿಕ್ಕೆ ಒಪ್ಪಲ್ಲ. ಯಾಕಂದ್ರೆ ಈಗ ಒಬ್ಬ ರಾಜ ಸೋಲಿಸಿ ನಿನ್ನ ಗೆದ್ಕೊಂಡಾನಂತಂದ್ರೆ ಅದು ಮುಗೀತು, ನಾ ಏನು ಮದುವೆ ಆಗೋದಿಲ್ಲ ಅಂಥೇಳಿ ಅವ್ನು ಕಳಿಸ್ಬಿಟ್ಟಿರ್ತಾನೆ ಅಲ್ಲಿಂದ. ಅವಾಗ ಅಂಬಾ ಏನಂತಾಳಂತಂದ್ರೆ, ಭೀಷ್ಮ ನೀ ಸೋಲ್ಸಲ್ಲ, ನೀನ ನನ್ನ ಮದುವೆ ಆಗು. ಅವಾಗ ಭೀಷ್ಮ ಕೈ ಮುಗಿದು ಕೇಳ್ತಾನ, ಇಲ್ಲ ನಾ ಆಲ್ರೆಡಿ ಬ್ರಹ್ಮಚರ್ಯದ ತೊಗೊಂಡೇನಿ, ಪ್ರತಿಜ್ಞಾ ತೊಗೊಂಡೇನಿ, ನಂಗೆ ಹಂಗೆ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನವ. ಅವಾಗ ಅಕ್ಕಿ ಅಂಬಾ, ಇಲ್ಲ ನಂಗೆ ಏನಾರ ಒಂದು ನ್ಯಾಯ ಬೇಕು, ನಾ ಎಲ್ಲ ರಾಜರನ್ನು ಕರ್ಕೊಂಬರ್ತೀನಿ ಅಂಥೇಳಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾಳಕಿ. ಅವಾಗ ಭೀಷ್ಮ 1 ಸೆಕೆಂಡ್ ನಿಂದಿರಂಥೇಳಿ ಒಂದು ಸೆಂಟೆನ್ಸ್ ಹೇಳ್ತಾನವ, ನೀ ಇಡೀ ಆರ್ಯವರ್ತ್ನಾಗ, ಅಂದರೆ ಇಡೀ ಜಗತ್ನಾಗ ಎಲ್ಲಿ ಬೇಕಲ್ಲಿ ಹೋಗಿ ನನ್ನ ವಿರುದ್ಧ ನಿಂದಿರಂತಂದ್ರೆ ಯಾರೂ ನಿಂದಿರೋದಿಲ್ಲ, ಯಾರಿಗೂ ಆ ಸಾಮರ್ಥ್ಯನೂ ಇಲ್ಲ ಅಂತಾನೆ. ಅದು ಮಾತು ಕೇಳಿದ್ರನ್ನ ಗೂಸ್ಬಂಪ್ಸ್ ಬರ್ತಾವೆ ಒಂದೇದ್ದು. ಆಮೇಲೆ ನಿಂಗೆ ಹಂಗೆ ನ್ಯಾಯ ಬೇಕಾ ಅಂತಂದ್ರೆ, ಅಂದ್ರೆ
ಅಟ್ಲೀಸ್ಟ್ ನ್ಯಾಯ ಅಂತಂದ್ರೆ ಭೀಷ್ಮ ಹೆಂಗೆ ಹೇಳ್ತಾನಂದ್ರೆ ಅವ್ನು ತಪ್ಪು ಇರ್ತದೋ ಇಲ್ಲೋ ಅದು ಅಕ್ಕಿನ ವೇದಿಂದ ಕನ್ವೆ ಆಗಬೇಕು, ಅವನ ವೇದಿಂದ ಅಲ್ಲ. ಸೊ ನಿನ್ನ ವೇದಿಂದ ಕನ್ವೆ ಆಗ್ಬೇಕಂದ್ರೆ ನೀ ಒನ್ ಆ್ಯಂಡ್ ಓನ್ಲಿ ಭಗವಾನ್ ಪರಶುರಾಮ್ ಕಡೆ ಹೋಗ್ಬೇಕು. ಅಂದ್ರೆ ಪರಶುರಾಮ್ ಯಾರು? ಭೀಷ್ಮನ ಗುರು. ಭೀಷ್ಮಗೆ ಎಲ್ಲ ಕಲಿಸಿದ್ದು ಪರಶುರಾಮ ಕಲಿಸಿರ್ತಾನೆ. ಸೊ ನೀ ಭಗವಾನ್ ಪರಶುರಾಮ ಹತ್ರ ಹೋದ್ರಷ್ಟ ನೀನು ಅಂದ್ರೆ ಅಕಸ್ಮಾತ್ ನಾ ತಪ್ಪಿದ್ದೆ ಅಂದ್ರೆ ಭಗವಾನ್ ಪರಶುರಾಮ ಅಷ್ಟ ನಂಗೆ ಸೋಲಿಸ್ಬೋದು, ಇಲ್ಲ ಅಂತಂದ್ರೆ ಯಾರೂ ನಂಗೆ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಕ್ಕಿನ ಕಳಿಸ್ತಾನೆ. ಆವಾಗ ಭಗವಾನ್ ಪರಶುರಾಮ ಮತ್ತು ಭೀಷ್ಮನ ನಡುವೆ ಯುದ್ಧ ಆಗ್ತದೆ. ಆವಾಗ ಇಬ್ಬರು ಬ್ರಹ್ಮಾಸ್ತ್ರ ತೆಗಿತಾರೆ. ಇಡೀ ಜಗತ್ತ ನಾಶ ಆಗ್ತದೆ ಅಂಥೇಳಿ ಸ್ವಯಂ ಶಿವ ಮಹಾದೇವನ ಬಂದು ಅವರಿಬ್ಬರು ಯುದ್ಧ ನಿಲ್ಲಿಸಿ ಆಮೇಲೆ ಅವ್ರಿಗೇನೋ ಮಾಡಿ ಒಟ್ಟು ಅವಾಗ ಏನು ಹೇಳ್ತಾನೆ ಅಂಬಾಗ ಶಿವ ಬಂದು, ನೀ ಈ ಜನ್ಮದಾಗಲ್ಲ ನೆಕ್ಸ್ಟ್ ಜನ್ಮ ತೊಗೊಂಡು ಬಾ, ಅವಾಗ ನಿನಗೆ ಅಂದ್ರೆ ಪರ್ಫೆಕ್ಟ್ ಟೈಮ್ ನೋಡಿಕೊಂಡು ನೀ ಭೀಷ್ಮನ್ ಒಟ್ಟು ಸಾಯಿಸ್ಲಿಕ್ಕೆ ನಿಂಗೆ ಒಂದು ಏನು ಸಿಗ್ತದೆ, ಒಂದು ಅವಕಾಶ ಸಿಗ್ತದೆ ಅಂಥೇಳಿ ಶಿವ ಅಂಬಾಗ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಅವಾಗ ಅಂಬ ಏನು ಮಾಡ್ತಾಳೆ, ನಂಗೆ ಇನ್ಮೇಲೆ ಈ ಜೀವನ ಉಪಯೋಗ ಇಲ್ಲ ಅಂಥೇಳಿ ಸುಸೈಡ್ ಮಾಡ್ಕೊಂಡ್ಬಿಡ್ತಾಳೆ, ಹಾರಿ ಬಿಡ್ತಾಳೆ, ಜಿಗಿದು ಬಿಡ್ತಾಳೆ, ಸತ್ತು ಬಿಡ್ತಾಳೆ ಆಕಿ. ಸೊ ಆಕಿ ಸತ್ತು ನೆಕ್ಸ್ಟ್ ಜನ್ಮದಾಗ ಆಕಿ ಅದ ಶಿಖಂಡಿನೇ ಆಗಿ ಹುಟ್ಟಿ ಅವಾಗ ಬರ್ತಾಳೆ. ಓಕೆ, ಇದೆಲ್ಲ ಆದಮೇಲೆ ಈ ಸೈಡ್ ಏನು ನಡೆದಿರ್ತದೆ, ವಿಚಿತ್ರವೀರ್ಯ ಮತ್ತು ಅಂಬಾಲಿಕಾದ ಮದುವೆ ನಡೆದಿರ್ತದೆ. ಜಸ್ಟ್ ಇನ್ನೇನು ನಾವು ಮದುವೆ ಮಾಡ್ಕೋತಾನೆ ಸತ್ತು ಬಿಡ್ತಾನೆ ವಿಚಿತ್ರವೀರ್ಯ. ಅಲ್ಲೇ ಮದುವೆ ಮಂಟಪದಾಗ ಕುತ್ತ ಸಾಯ್ತಾನೆ ವಿಚಿತ್ರವೀರ್ಯ. ಸತ್ತ ಮೇಲೆ ಭೀಷ್ಮಗೆ ಇಷ್ಟು ಸಿಟ್ಟು ಬರ್ತದೆ, ಪೂರ್ತಿ ಜಗತ್ತ ನಾಶ ಮಾಡ್ಲಿಕ್ಕೆ ಸೂರ್ಯನಾರಾಯಣನ ಅಂದ್ರೆ ಸೂರ್ಯನಾರಾಯಣನ ಮಗ ಯಮ. ಯಮ ಅಂದ್ರೆ ಆಬ್ವಿಯಸ್ಲಿ ಯಾರೇ ಸತ್ತಾರಂದ್ರೆ ಯಮ ತೊಗೊಂಡು ಹೋಗಿರ್ತಾನೆ ಅಂಥೇಳಿ ಅದೆಲ್ಲ ಇದು ಅದ. ಸೊ ಯಮನ ಅಪ್ಪ ಸೂರ್ಯನಾರಾಯಣಗ ನಿಂತಿರ್ತಾನೆ, ಅಂದ್ರೆ ಬಾಣ ಹಿಡ್ಕೊಂಡು, ನೀ ಅಕಸ್ಮಾತ್ ನಿನ್ನ ಮಗಗೆ ಹೇಳಿ ನಾನು ವಿಚಿತ್ರವೀರ್ಯನ ಉಳಿಸ್ಲಿಲ್ಲ ಅಂದ್ರೆ ನಾ ಪೂರ್ತಿ ನಾಶ ಮಾಡಿಬಿಡ್ತೇನೆ ಅಂಥೇಳಿ ಸೂರ್ಯನಾರಾಯಣ ಹೆದರಿ ಪ್ರತ್ಯಕ್ಷ ಆಗಿ ಬರ್ತಾನೆ. ಇಲ್ಲ ಹಂಗೆ ಮಾಡಬೇಡ, ಪೂರ್ತಿ ದೇಶನ ಅಂದ್ರೆ ಪೂರ್ತಿ ಜಗತ್ತ ನಾಶ ಆಗ್ತದೆ ನೀ ಹಂಗೆ ಮಾಡಿದೆ ಅಂತಂದ್ರೆ. ಏನಂತಾನಂತಂದ್ರೆ ಒಬ್ರದ್ದು ಪರ್ಪಸ್ ಮುಗೀತಂದ್ರೆ ಅವ್ರು ಆಬ್ವಿಯಸ್ಲಿ ಸಾಯಬೇಕು, ಇದೇ ಜಗತ್ತದ ನಿಯಮ. ಮುಂದೆ ನಿಮಗೆ ಚಲೋ ಆಕೋತ ಹೋಗ್ತದೆ, ಏನಾಗೋದಿಲ್ಲ ಅಂಥೇಳಿ ಅವ ಭೀಷ್ಮನ್ ಶಾಂತ ಮಾಡಿ ಕಳಿಸ್ತಾನೆ. ಅವಾಗ ಏನಾಗ್ತದೆ, ಅಂಬಾಲಿಕಾ ಏನಿರ್ತಾರೆ ಜಸ್ಟ್ ಮದುವೆ ಆಗಿರ್ತದೆ, ಬಟ್ ಮಕ್ಕಳು ಇರೋದಿಲ್ಲಲ್ಲ ಅವರಿಗೆ. ಹೆಂಗೆ ಈಗ ಸಂತಾನ ಮುಂದುವರಿಸ್ಬೇಕು, ಸತ್ಯವತಿಗಾದ್ರೆ ಬರೀ ಅದ ತಲೆಯಾಗಿರ್ತದೆ, ಯಾಕಂದ್ರೆ ಅವ್ರ ಮಕ್ಕಳು ಅವರ ರಾಜ ಆಗ್ಬೇಕಲ್ಲ. ಸೊ ಅವಾಗ ಸತ್ಯವತಿ ಏನು ಮಾಡ್ತಾಳೆ, ಆಕಿಗ ಇನ್ನೊಬ್ಬ ಮಗ ಇರ್ತಾನೆ, ಅವನ ಹೆಸರೇನು ವೇದವ್ಯಾಸ ಋಷಿ. ವೇದವ್ಯಾಸರೇ ಆಬ್ವಿಯಸ್ಲಿ ಗೊತ್ತಾದ. ಅವಾಗ ಸತ್ಯವತಿ ಈ ಟೈಮಿಗೆ ವೇದವ್ಯಾಸನ ಕರೆಸಿ ಅವನದು ಪ್ರಸಾದದಿಂದ ಅಂಬಿಕಾ ಮತ್ತು ಅಂಬಾಲಿಕಾಗ ಮಗು ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಅವಾಗ ಏನಾಗ್ತದೆ, ಮಗು ಹುಡ್ತಾವೆ, 2 ಮಕ್ಕಳು ಹುಡ್ತಾವೆ, 3 ಮಕ್ಕಳು ಹುಡ್ತಾವೆ. ಯಾರ್ಯಾರು? ಪಾಂಡು, ಧೃತರಾಷ್ಟ್ರ, ಆಮೇಲೆ ಇನ್ನೊಬ್ಬ ಹುಟ್ಟಿರ್ತಾನೆ ಯಾರಂತಂದ್ರೆ ವಿದುರ ಯಾರ ಮಗ ಅಂದ್ರೆ ಒಬ್ಬಾಕಿ ದಾಸಿ ಏನಿರ್ತಾಳ, ಅವರಿಬ್ರಿಗೂ ಪ್ರಸಾದ ಕೊಡ್ಬೇಕಾರ ಅಕ್ಕಿನೂ ಅಲ್ಲೇ ಬಾಜು ಏನೋ ಹೆಲ್ಪ್ ಮಾಡ್ಲಿಕ್ಕೆ ಅಥವಾ ಅಲ್ಲೇ ಬಾಜು ನಿಂತಿರ್ತಾಳೆ. ಅವಾಗ ಆ ಪ್ರಸಾದದಿಂದ ಅಕ್ಕಿಗೂ ಒಂದು ಮಗು ಹುಡ್ತದೆ, ಅವನ ಹೆಸರೇನು ವಿದುರ್. ಸೊ ಭೀಷ್ಮ ಏನು ಮಾಡ್ತಾನೆ, ಈಗ ಅವನು ವೇದವ್ಯಾಸನ ಪ್ರಸಾದದಿಂದ ಹುಟ್ಟ್ಯದಂದಮೇಲೆ ಅವನು ರಾಜಭವನದಾಗ ಅವಂದು ಅಂದ್ರೆ ಚೈಲ್ಡ್ಹುಡ್ ಎಲ್ಲ ಇದು ಮಾಡಲಿ, ಅವ್ನು ರಾಜಭವನದಾಗ ಕಲೀಲಿ, ಎಲ್ಲ ಅಲ್ಲೇ ಆಗಲಿ ಅಂಥೇಳಿ ಭೀಷ್ಮ 3 ಮಂದಿನೂ ಅಲ್ಲೇ ಬೆಳೆಸ್ತಾನೆ. ಯಾರ್ಯಾರನ್ನ? ಪಾಂಡು, ಧೃತರಾಷ್ಟ್ರ ಮತ್ತು ವಿದುರನ್ನ. ಸೊ ಇಷ್ಟೆಲ್ಲ ಇದು ಸ್ಟೋರಿ ಮುಂದೆ ಕಂಟಿನ್ಯೂ ಆಗೋದು ಹೋಗ್ತದೆ. ಸೊ ಈಗ ಲಾಸ್ಟಿಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಿತ್ತು ಅಂತಂದ್ರೆ, ಇಷ್ಟೆಲ್ಲ ಏನಾಗ್ತದಲ್ಲ, ಇಷ್ಟೆಲ್ಲ ಗುದ್ದಾಡಿ ಪಾಂಡು ಧೃತರಾಷ್ಟ್ರ ಎಲ್ಲರೂ ಹುಟ್ತಾರೆ, ವಿದುರ್ ಹುಡ್ತಾನ, ಆಮೇಲೆ ಮಹಾಭಾರತ ಆಗ್ತದೆ, ಅದೆಲ್ಲ ಆಗ್ತದೆ. ಇದ್ರ ನಡುವೆ ಅಕಸ್ಮಾತ್ ಭೀಷ್ಮನ ರಾಜ ಆಯ್ತಾ ಅಂತಂದ್ರೆ, ಅಥವಾ ಸತ್ಯವತಿ ಸ್ವಲ್ಪರೇ ಅಂದ್ರೆ ಸತ್ಯವತಿ ಸ್ವಲ್ಪರೇ ಕರೆಕ್ಟಾಗಿ ವಿಚಾರ ಮಾಡೋಕ್ಕಿದ್ಲು ಅಂತಂದ್ರೆ, ಬರೀ ತನ್ನ ಸಂತಾನ ಆದಿದ್ದು ವಿಚಾರ ಮಾಡಲಾರ್ದಿದ್ಲು ಅಂತಂದ್ರೆ, ಮೋಸ್ಟ್ಲಿ ಇಟ್ಸ್ ಎ ಚಾನ್ಸ್, ಅಥವಾ ನನ್ನ ಇದರಿಂದ ಮಹಾಭಾರತ ಆಗ್ತಿದ್ದಿಲ್ಲ ಏನೋ, ಮೋಸ್ಟ್ಲಿ ಅಷ್ಟು ಮಂದಿ ಸಾಯ್ತಿದ್ದಿಲ್ಲ ಏನೋ. ಆಮೇಲೆ ಕೃಷ್ಣ ಆಲ್ರೆಡಿ ಭೂಮಿ ಮೇಲೆ ಬಂದಿರ್ತಾನೆ ಅನಿಸ್ತದೆ. ಸೊ
ಇವೆಲ್ಲ ಏನಾಗ್ತಿದ್ವು ಅಂಥೇಳಿ ಒಂದು ಸಣ್ಣದಿದು ಅಷ್ಟೆ. ಓಕೆ, ಉಳಿದಿದ್ದೆಲ್ಲ ಈಗ ಆಗಿಬಿಟ್ಟದ, ಆ ಮಾತು ಬೇರೆ. ಬಟ್ ಹಂಗೆ ನಂಗೆ ವಿಚಾರ ಮಾಡ್ಬೇಕಾರೆ ಇದೊಂದು ಸಣ್ಣದು ತಲೆಯಾಗ ಬಂದಿತ್ತು ನಂಗೆ. ಮೇನ್ ಅಂದರೆ ಹಿಂಗೆ ಕಿಡ್ಡಿಗೇರಿ ಒಗಿತೇವೆ ಅಂತಾರಲ್ಲ, ಅದು ಅಕ್ಕಿನ ಎಲ್ಲಿ ಸ್ಟಾರ್ಟ್ ಮಾಡಿದ್ಲೇನೋ ಅಂಥೇಳಿ ಸಣ್ಣ. ಆಬ್ವಿಯಸ್ಲಿ ಆ್ಯಟ್ ದ ಲಾಸ್ಟ್ ಎಲ್ಲ ಕೃಷ್ಣನ ಲೀಲಾ ಇವು, ಕರೆಕ್ಟ. ಅವು ಏನು ಮಾಡ್ಬೇಕು ಅದನ್ನು ಮಾಡಿಸ್ತಾನೆ. ಭೀಷ್ಮ ಎಷ್ಟು ಚಲೋ ಇದ್ದರೂ ಅವಂಗೆಲ್ಲ ಕೆಟ್ಟ ಆಗ್ತಿರ್ತಾವ, ಅವಂಗ ಎಲ್ಲ ಶ್ರಾಪ ಸಿಗ್ತಿರ್ತಾವ. ಸೊ ಅದೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅವೆಲ್ಲ ಒಂದು ಹಿಂದಿನ ಜನ್ಮದ್ದು ಆದಿದ್ದು ಏನೇನೋ ಇರ್ತಾವೆ, ಅದೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇದು ಜಸ್ಟ್ ಒಂದು ನನ್ನ ಪಾಯಿಂಟ್ ಇತ್ತು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ರಾಧೆ ರಾಧೆ.